ಸಪ್ತಮಲ್ಲಿ ಎಷ್ಟು ವೆರೈಟೀಸ್ ಆಫ್ ಆಯಿಲ್ಸ್ನ ನೀವು ರೆಡಿ ಮಾಡ್ತೀರಾ? ರೆಡಿ ಮಾಡೋದು ಸುಮಾರು 8-9 ವೆರೈಟಿ ರೆಡಿ ಮಾಡ್ತೀವಿ. ಆದರೆ 14 ಟೈಪ್ ಆಯಿಲ್ ಸೇಲ್ ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ, ಆಮೇಲೆ ದೀಪದ ಎಣ್ಣೆ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಕುಸುಬೆ ಎಣ್ಣೆ, ಮಸಾಜ್ಗೆ ಆಯಿಲು, ಮಸಾಜ್ ಆಯಿಲು 5 ಥರ ಆಯಿಲು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ. ಆಮೇಲೆ ಹೇರ್ ಆಯಿಲ್ ಇದೆ, ತಲೆ ಕೂದಲು ಎಣ್ಣೆಗೆ 7 ಥರ ಎಣ್ಣೆ ಸೇರಿಸ್ಬಿಟ್ಟು ಮಾಡ್ತೀವಿ. ಬಾದಾಮಿ ಎಣ್ಣೆ ಇದೆ, ಆಲ್ಮಂಡ್ ಆಯಿಲು, ವಾಲ್ನಟ್ ಆಯಿಲ್ ಅಂದರೆ ಆಕ್ರೋಟ್ ಆಯಿಲ್ ಇದೆ. ಆಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ, ತೆಂಗಿನ ಹಾಲಿಂದ ತಯಾರಿಸ್ತೀವಿ. ಹೀಗೆ 14 ಥರ ಆಯಿಲ್ನ ಸಪ್ತಮ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ಮೋರ್ ದೆನ್ ಅ ವೈಫ್, ಆ್ಯಸ್ ಅನ್ ಅಡ್ಮೈರರ್, ಐ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಹಿಮ್ ವಿತ್ ಆಲ್ ಹಿಸ್ ವೆಂಚರ್ಸ್. ಯಾಕಂದರೆ ಮನೋಹರು ಏನೇ ಒಂದು ಹೊಸದಾಗಿ ಶುರು ಮಾಡಬೇಕು ಅಂತ ಇತ್ತು ಅಂದರೆ ಹಿ ಡಸ್ ಅ ಡೀಪ್ ರಿಸರ್ಚ್ ಇನ್ ದಟ್ ಟಾಪಿಕ್. ಆಮೇಲೆ ಅದ್ರ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಿ ಹಿ ಪುಟ್ಸ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಇಟ್. ಆ್ಯಂಡ್ ವಿತ್ ಅ ಲಾಟ್ ಆಫ್ ಝೀಲ್ ಹಿ ವರ್ಕ್ಸ್ ಟುವರ್ಡ್ಸ್ ಇಟ್. ಮನೋಹರು ತುಂಬ ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದಾರೆ. ಸೊ ಹಿ ಆಲ್ವೇಸ್ ಹ್ಯಾಡ್ ದಿ ಎಕ್ಸ್ಪೋಜರ್ ಟು ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ದಟ್ ಪೀಪಲ್ ಆರ್ ಯೂಸಿಂಗ್ ಔಟ್ಸೈಡ್ ದ ಕಂಟ್ರಿ. ಅದನ್ನು ನೋಡಿದಾಗ ಅವ್ರಿಗೆ ಯಾವಾಗಲೂ ಬೇಜಾರಾಗ್ತಾಯಿತ್ತು, ನಾವು ಯಾಕೆ ಆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇಂಡಿಯಾಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಯಾವಾಗಲೂ ಬೇಜಾರಾಗ್ತಾಯಿತ್ತು. ಬಟ್ ಆ್ಯಸ್ ಅ ಫ್ಯಾಮಿಲಿ ಫಾರ್ 3 years ವಿ ಸ್ಟೇಡ್ ಔಟ್ ಆಫ್ ಕಂಟ್ರಿ. ಮೆಲ್ಬರ್ನಲ್ಲಿದ್ವಿ, ಮಲೇಷ್ಯಾಲಿದ್ವಿ. ದಟ್ಸ್ ವೆನ್ ಐ ರಿಯಲೈಸ್ಡ್ ದಟ್ ನನಗೆ ಆವಾಗಲೇ A2 ನಾಟಿ ಹಸು ಹಾಲು A2 ಪ್ರೋಟೀನ್ ಇರುತ್ತೆ ಅನ್ನೋದು ಆವಾಗಲೇ ಗೊತ್ತಾಗಿದ್ದು. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಗ್ಗೆ ಗೊತ್ತಾಗಿದ್ದು, ದ ಕ್ವಾಲಿಟಿ ಆಫ್ ಆಯಿಲ್ ದ ಪೀಪಲ್ ಆರ್ ಯೂಸಿಂಗ್ ಔಟ್ಸೈಡ್ ಇಂಡಿಯಾ ಬಗ್ಗೆ ಗೊತ್ತಾಗಿದ್ದು. I'm sure even people were using even in India, but I wasn't aware of it. So avaga he started doing a lot of research about it. Because oil is a base for any food that we eat, let it be a vegetarian food or non-vegetarian food or any kind of food. So avaga when we started doing a lot of research, we got to know oil ಏನೇನು ಥರ ಅಡಲ್ಟ್ರೇಷನ್ ನಡೀತಾ ಇದೆ ಅಂತ. ನನ್ನ ಹೆಸರು ಭರತ್ ಅಂತ. 1.5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಪ್ರತಿಯೊಬ್ಬ ಕಸ್ಟಮರ್ಗೂ ಇಲ್ಲಿ ಪ್ರೊಡಕ್ಷನ್ ಏರಿಯಾ ಕರ್ಕೊಂಬಂದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಹೇಗೆ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಹೇಗೆ ನಡೆಯುತ್ತೆ, ಮತ್ತು ಸ್ಟೋರೇಜ್ ಹೇಗಿರುತ್ತೆ, ಮತ್ತು ಅದನ್ನು ಹೇಗೆ ಫಿಲ್ ಮಾಡ್ತೀವಿ, ಹೇಗೆ ಕಸ್ಟಮರ್ಗೆ ರೀಚ್ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ
ಅಪ್ ಟು ಡೇಟ್ ಪ್ರತಿಯೊಂದೂ ಅವ್ರಿಗೆ ಕಸ್ಟಮರ್ ರಿಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ನೋಡಿದಾದ್ಮೇಲೆ ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ. ಇದು ಟ್ರೆಡಿಷ್ನಲ್ ಮೆಥಡು ವಿತ್ ಮಾಡರ್ನ್ ಇಂಪ್ಲಿಮೆಂಟೇಷನ್ ಅಷ್ಟೇ. ಅದರಿಂದ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಸೊ ನಾನಿಲ್ಲಿ 3-4 ಮಂತ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಕೆಲವು ಕಸ್ಟಮರ್ಸ್ಗೆ ಇಲ್ಲಿ ಒಳಗಡೆ ಏನು ನಡೆಯುತ್ತೆ, ಮರದ ಗಾಣದ ಎಣ್ಣೆ ಅಂದರೆ ಏನು, ಇಲ್ಲಾಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಏನು ಅಂತ ಡಿಫ್ರೆನ್ಸ್ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇಸ್ ನಥಿಂಗ್ ಬಟ್ ವುಡ್ ಪ್ರೆಸ್ಡ್ ಅಂತಲೇ ಗೊತ್ತಿರಲ್ಲ. ಸೊ ಇವಾಗ ಹೊರಗಡೆ ಜನ ಬರ್ತಾರೆ ಆಯಿಲ್ ತೊಗೊಂಡು ಹೋಗೋಕ್ಕೆ ಅಂತ. ಎಷ್ಟು ರೇಟು ಅಂತ ಕೇಳ್ತಾರೆ. ಓ ಹೌದಾ ಅಂತ ಹೇಳ್ತಾರೆ. ಬಟ್ ಅವ್ರಿಗೆಲ್ಲ ಏನಕ್ಕಿಷ್ಟು ನಮ್ಮದ್ರಲ್ಲಿ ರೇಟ್ ಯಾಕೆ ಹೀಗಿದೆ ಅಂತ ಗೊತ್ತಿರಲ್ಲ. ಸೊ ಒಳಗಡೆ ಒಂದು ಟೂರ್ ಇಲ್ಲ ಒಂದು ಟ್ರಿಪ್ ಅಂತ ಕರ್ಕೊಂಡು ಬಂದಾಗ ಅವ್ರಿಗೊಂದು ಪ್ರೋಸೆಸ್ ತೋರಿಸಿದಾಗೂ ಅವ್ರಿಗೆ ಅರ್ಥ ಆಗುತ್ತೆ, ಓ ಈ ಥರ ಪ್ರೊಡಕ್ಷನ್ ನಡೀತಾ ಇದೆ ಒಳಗಡೆ, ಎಷ್ಟು ಪ್ಯೂರ್ ಆಯಿಲ್ ಅವ್ರಿಗೆ ಇವಾಗ ಇಲ್ಲಿಂದ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ಕಸ್ಟಮರ್ಗೂ ನಮ್ದು ಇಲ್ಲಿ ಎಕ್ಸ್ಟ್ರಾಕ್ಷನ್ನ ತೋರಿಸ್ತೀವಿ. ಸೊ ಮರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಪ್ರೊಡಕ್ಷನ್ ಹೇಗೆ ನಡೆಯುತ್ತೆ, ಆಮೇಲೆ ನಾವು ಯಾವ ಕ್ವಾಲಿಟಿ ಸೀಡ್ಸ್ನ ಯೂಸ್ ಮಾಡ್ತೀವಿ. ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿ ನಾವು ಕ್ವಾಲಿಟಿ ಕಂಟ್ರೋಲ್ ಚೆಕ್ ಎಲ್ಲ ಇದೆ ನಮ್ಮದು. ಹಾಗಾಗಿ ಏನು ರಾ ಮೆಟೀರಿಯಲ್ಸ್ ತೊಗೊಂಬರ್ತೀವೋ ಪ್ರೊಸೆಸಿಂಗ್ ಮಾಡ್ತೀವಿ ಅದನ್ನು ಇಲ್ಲೇ. ವಿ ಎನ್ಶ್ಯೂರ್ ದಟ್ ದ ರಾ ಮೆಟೀರಿಯಲ್ ದಟ್ ವಿ ಪ್ರೊಕ್ಯೂರ್ ಇಸ್ ಆಫ್ ದ ಫೈನೆಸ್ಟ್ ಕ್ವಾಲಿಟಿ. ಇಲ್ಲಿ ತಂದುಬಿಟ್ಟು ಮತ್ತೆ ಸಾರ್ಟ್ ಎಲ್ಲ ಮಾಡಿಬಿಟ್ಟು ಅದರದ್ದು ಕ್ವಾಲಿಟಿ ಚೆಕ್ ಮಾಡ್ತೀವಿ. ಮತ್ತು ಅದರಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸು ಏನಾದರೂ ಮಿಕ್ಸಿಂಗ್ ಇದ್ದರೆ ಆರ್ ಎನಿ ರಾ ಮೆಟೀರಿಯಲ್ ದಟ್ ಇಸ್ ಇನ್ಫೆಸ್ಟೆಡ್ ವಿಚ್ ಇಸ್ ನಾಟ್ ಆಫ್ ಗುಡ್ ಕ್ವಾಲಿಟಿ ಅದೆಲ್ಲ ನಾವು ರಿಜೆಕ್ಟ್ ಮಾಡ್ತೀವಿ. ಮತ್ತು ಅದರದ್ದು ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಚೆಕ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗ್ರೌಂಡ್ನಟ್ ಇದೆ ಅಂದರೆ ಅದಕ್ಕೆ ಜನರಲಿ ವಿ ಪ್ರೆಫರ್ ದಟ್ ದ ಮಾಯಿಶ್ಚರ್ ಕಂಟೆಂಟ್ ಇಸ್ ಬಿಟ್ವೀನ್ 4 to 5%. ಬೆಂಗಳೂರು ಸಮಾಚಾರ್ಗೆ ಸ್ವಾಗತ. ನಾನು ದಾಕ್ಷಾಯಿಣಿ. ಇವತ್ತು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಪ್ತಮ್ 100% ನ್ಯಾಚುರಲ್ ವುಡ್ ಪ್ರೆಸ್ಡ್ ಆಯಿಲ್ಸ್ನ ಮಾಲೀಕರು ಹಾಗೂ ಸಂಸ್ಥಾಪಕರು ಆದ ಮನೋಹರ್ ಅಯ್ಯರ್ ಸರ್ ಅವರು. ಬನ್ನಿ ಈ ದಿನದ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಸರ್, ಈ ದಿನದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಸರ್, ನಾನು ಎಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಬಾಲ್ಯ ಯಾವ ರೀತಿಯಾಗಿ ನಡ್ಕೊಂಡು ಬಂತು, ಅಪ್ಪ ಅಮ್ಮ, ಸೊ ಅಣ್ಣ ತಮ್ಮಂದಿರು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಮಗೆ ವೀಕ್ಷಕರಿಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀವಿ. ನನಗೆ ಒಬ್ಬ ಅಣ್ಣ, ಒಬ್ಬಳು ಅಕ್ಕ, ನಾವು 3 ಜನ. ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು. ಹುಟ್ಟು ಬೆಳೆದಿದ್ದೆಲ್ಲ ಯಲಹಂಕ ಅಂತ ಒಂದು ಊರಲ್ಲಿ. ಕಾನ್ವೆಂಟಲ್ಲಿ ಪ್ರೈಮರಿವರೆಗೂ ಯಲಹಂಕನಲ್ಲಿ ಓದಿದೆ. ಆಮೇಲೆ ಹೈಸ್ಕೂಲ್ಗೆ ಸಿಟಿಗೆ ಬಂದೆ. ಕಾಲೇಜು ಓದಿದ್ದು MES ಕಾಲೇಜಲ್ಲಿ BSc ಎಲೆಕ್ಟ್ರಾನಿಕ್ಸ್ ಮಾಡಿದೆ. ತದನಂತರ ನಾನು ಕೋಡೇಸ್ ಆಮೇಲೆ ಡೆಲ್ ಸಿಸ್ಟಮ್ಸಲ್ಲೆಲ್ಲ ನಾನು IT ಕಂಪ್ನಿನಲ್ಲಿ ಸೇರಿಕೊಂಡೆ. ಸುಮಾರು ಒಂದು 20 ವರ್ಷ IT ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿ 2018 2018 ಸೆಪ್ಟೆಂಬರ್ವರೆಗೂ IT ಇಂಡಸ್ಟ್ರಿನಲ್ಲಿ ಇದ್ದೆ. 2014ರಿಂದ ಈ ಅಡಲ್ಟ್ರೇಷನ್ ಅಥವಾ ಆಯಿಲ್ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಸಾಕಷ್ಟು ರಿಸರ್ಚ್, ಯಾರು ಈ ಆಯಿಲ್ ಫೀಲ್ಡಲ್ಲಿ ರಿಸರ್ಚರ್ಸ್ ಇರ್ತಾರೆ ಅವ್ರನ್ನೆಲ್ಲ ಮೀಟ್ ಮಾಡಿ ಏನು ನಡೀತಾ ಇದೆ ಆಯಿಲ್ ಇಂಡಸ್ಟ್ರಿನಲ್ಲಿ, ಯಾವ ರೀತಿ ಕಲಬೆರಕೆ ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಚಿಂತನೆ ಮಾಡಿ ಈ ಒಂದು ಸಂಸ್ಥೆನ ಹುಟ್ಟಾಕಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಬಾಲ್ಯದ ಬಗ್ಗೆ ಕೇಳ್ತಾ ಇದ್ರಿ. ಏನು ಎಲ್ಲರಂಗೇನೆ ನಂದೇನು ಎಕ್ಸೈಟಿಂಗ್ ಬಾಲ್ಯ ಏನಲ್ಲ. ಹಾಗಂತ ಹೇಳಿ ಆಟ ಪಾಠ ಓಟ ಎಲ್ಲ ಇದ್ದಿದ್ದೇನೆ. ಜಸ್ಟ್ ನಾರ್ಮಲ್ ಕಿಡ್. ಇದು ಅಷ್ಟೇ, ಏನು ಎಕ್ಸ್ಟ್ರಾರ್ಡಿನರಿ ಏನು ಮಾಡಿದ್ದೀನಿ ಅಂತಲ್ಲ. ಗಾಣಗಳ ಬಗ್ಗೆ ನನಗೆ ಮುಂಚೆಯಿಂದಾನು ಒಂದು ಒಲವು ಇದ್ದೇ ಇತ್ತು. ಗಾಣದ ಎಣ್ಣೆ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿಗಳು ನಾನು ಕಲೆ ಹಾಕಿದೆ ಒಂದು 6-7 ವರ್ಷದಿಂದ. ಯಾವ ರೀತಿ ನಾವು 30 ಅಥವಾ 40 ವರ್ಷದಿಂದ ಯಾವ ರೀತಿಯಾದ ಒಂದು ಎಣ್ಣೆ ಉಪಯೋಗಿಸ್ತಾ ಇದ್ವಿ, ಪ್ಯಾಕೆಟ್ ಆಯಿಲು ಅಥವಾ ರಿಫೈನ್ಡ್ ಆಯಿಲ್ಸ್ ಏನಕ್ಕೆ ಬಂತು ನಮ್ಮ ಭಾರತಕ್ಕೆ, ಗಾಣಗಳೇನಾಯಿತು, ಗಾಣಿಗರು ಏನಾದರೂ, ಯಾಕೆ ಗಾಣದ ಎಣ್ಣೆಯ ಒಂದು ಇಂಡಸ್ಟ್ರಿ ಯಾಕೆ ಲಾಭದಾಯಕವಾಗಿ ನಡೀಲಿಲ್ಲ, ಹೀಗೆ ಸಾಕಷ್ಟು ಹಲವಾರು ವಿಚಾರಗಳನ್ನ ನಾನು ಚಿಂತೆ ಮಾಡ್ತಾ ಹೋದಾಗ ನನಗೆ ಕಂಡು ಬಂದಿದ್ದು ಈ ಪ್ಯಾಕೆಟ್ ಆಯಿಲು ಅಥವಾ ರಿಫೈನ್ಡ್ ಆಯಿಲು ಏನು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅದು ಒಂದು ಬಹುಮುಖ್ಯ ಕಾರಣ ಆಯಿತು ಈ ಒಂದು ಗಾಣದ ಎಣ್ಣೆ ಕ್ಷೀಣಿಸೋಕ್ಕೆ ಅಥವಾ ಗಾಣಿಗರು ಈ ವೃತ್ತಿಯನ್ನು ತೊರೆದು ಬೇರೆ ಒಂದು ವೃತ್ತಿನ ಆರಿಸ್ಕೊಂಡು ಹೋಗೋದಕ್ಕೆ. ಸೊ ನಾನು ಭಾಳ ಒಂದು ಮೇಜರ್ ಡಿಸಿಷನ್ ತೊಗೊಳ್ಬೇಕಾಗಿ ಬಂತು. IT ಇಂಡಸ್ಟ್ರಿನಲ್ಲಿ ಕೈ ತುಂಬ ಸಂಬಳ,
ಐ ಟಿ ಇಂಡಸ್ಟ್ರಿನಲ್ಲಿ ಇನ್ನೂ 20 ವರ್ಷ ವರ್ಕ್ ಮಾಡ್ಬೋದಾಗಿತ್ತು ನಾನು. ಬಟ್ ಈ ಇಂಡಸ್ಟ್ರಿಗೆ ಅಥವಾ ಒಳ್ಳೆ ಎಣ್ಣೆ ಯಾಕೆ ಸಿಗ್ತಾ ಇಲ್ಲ ನಮಗೆ, ಕಲಬೆರಕೆ ಎಣ್ಣೆ ಮಾರ್ಕೆಟಲ್ಲಿ ಇಷ್ಟೊಂದು ಎಗ್ಗಿಲ್ದಂಗೆ ನಡೀತಾ ಇದೆ, ಇದಕ್ಕೆ ನಾವು ಏನಾದರೂ ಮಾಡಿ ಕಡಿವಾಣ ಹಾಕಬೇಕು ಅಂಥೇಳಿ ಅದನ್ನು ನಾನು ಯೋಚನೆ ಮಾಡಿದಾಗ ನನಗೆ ಕಂಡು ಬಂದಿದ್ದು ಈ ಒಂದು ಮರದ ಗಾಣದ ಎಣ್ಣೆಯ ಒಂದು ಫ್ಯಾಕ್ಟ್ರಿ ತೆರಿಬೇಕು ಅಂಥೇಳಿ. ಆಮೇಲೆ ನಾನೇನು ಮೊದಲನೇವನಲ್ಲ ಈ ಮರದ ಗಾಣದ ಎಣ್ಣೆ ಮಾಡಿದವನು ಅಥವಾ ಮರದ ಗಾಣದ ಫ್ಯಾಕ್ಟ್ರಿ ಮಾಡಿದವನು, ಸಾಕಷ್ಟು ಜನ ಮಾಡಿದ್ದಾರೆ. ಇದರಲ್ಲಿ ಏನು ಕುಂದು ಕೊರತೆ ಇತ್ತು, ಒಂದು ಹೈಜೀನ್ ಇರ್ಬೋದು, ಒಂದು ಉತ್ಕೃಷ್ಟವಾದ ಒಂದು ಕಚ್ಚಾ ಸಾಮಗ್ರಿ ಇರಬಹುದು. ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ನಾವು ಒಂದು ಸೆಡ್ ಹೊಡೆದು ನಿಲ್ಲಬೇಕು. ಈ ಪ್ಯಾಕೆಟ್ ಆಯಿಲ್ ಇಂಡಸ್ಟ್ರಿನ ಯಾವ ಥರ ಪ್ಯಾಕೇಜಿಂಗ್ ಮಾಡಿ ಒಳಗಡೆ ವಿಷ ತುಂಬಿ ಕಳಿಸ್ತಾರೆ, ಎಲ್ಲರೂ ಮಾಡ್ತಾರೆ ಅಂತಲ್ಲ, ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅದನ್ನು ಸಾಕಷ್ಟು ಮಾಧ್ಯಮಗಳು ಸಹ ಬಹಿರಂಗಪಡಿಸಿದೆ ಯಾವ ರೀತಿಯಾಗಿ ಕಲಬೆರಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಹೈಜಿನಿಕ್ ಆಗಿ ಒಳ್ಳೆ ರಾ ಮೆಟೀರಿಯಲ್ ಕಚ್ಚಾ ಸಾಮಗ್ರಿ ಉಪಯೋಗಿಸಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ಸರ್ಟಿಫಿಕೇಷನ್ಸ್ಗಳು ತೊಗೊಂಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಇದು ಒಂದು ವಿಪರ್ಯಾಸನೇ ಸರಿ. ನಾನು ಸಾಕಷ್ಟು ಜನರಿಗೆ ಹೇಳ್ತಾ ಇರ್ತೀನಿ, ನಮ್ಮ ಗ್ರಾಹಕರಿಗೂ ಹೇಳ್ತಾ ಇರ್ತೀನಿ, ಬಹುಶಃ ಭಾರತ ಒಂದೇ ದೇಶ ಇರಬೇಕು. ಎಕ್ಸ್ಪೋರ್ಟ್ ಕ್ವಾಲಿಟಿ ಅನ್ನೋ ಒಂದು ಕೆಟ್ಟ ಪದ ನಾವು ಭಾಳ ಹಿಂದಿನಿಂದನೂ ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಬಹುಶಃ ಇದು ಬ್ರಿಟಿಷರ ಕಾಲದಿಂದ ಬಂದಿರೋದು. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಏನು ಅಂದರೆ, ನಾವು ಕಳಪೆ ದರ್ಜೆಯ ಸಾಮಗ್ರಿನ ನಾವು ಭಾರತದಲ್ಲಿ ನಾವು ಉತ್ಕೃಷ್ಟವಾದ ದರ್ಜೆಯ ಸಾಮಗ್ರಿ ಆಗಲಿ ಕಚ್ಚಾ ವಸ್ತುಗಳನ್ನು ನಾವು ಬೆಳೆದ್ರೂ ಸಹ ಕಳಪೆ ಸಾಮಗ್ರಿಯನ್ನು ನಾವು ಇಟ್ಕೊಂಡು ಉತ್ಕೃಷ್ಟವಾದ ದರ್ಜೆಯನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ. ಸೊ ಅಂಥ ಒಂದು ರಾ ಮೆಟೀರಿಯಲ್ನ ನಾನು ಯೂಸ್ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶ. ಆಮೇಲೆ ಹೈಜಿನಿಕ್ ಆಗಿ ಮಾಡಬೇಕು, ಹೆಲ್ತ್ ರಿಲೇಟೆಡ್ಡು ಫುಡ್ ರಿಲೇಟೆಡ್ ಏನೇನು ಸರ್ಟಿಫಿಕೇಟ್ಸ್ ಇದೆ ಅದುಗಳಿಗೆಲ್ಲ ನಾವು ಕಂಪ್ಲೈಂಟ್ ಆಗಿ ಅದುಗಳನ್ನ ನಾವು ಪಾಲಿಸ್ಕೊಂಡು ಆ ಸರ್ಟಿಫಿಕೇಟ್ಸ್ನ ತೊಗೊಂಡು ಈ ಸಂಸ್ಥೆನ ಶುರು ಮಾಡಿದ್ದೀವಿ. ಈ ಸಂಸ್ಥೆಯಲ್ಲಿ ನಾವು ಎಲ್ಲಿ ಕುತ್ಕೊಂಡಿದ್ದೀವಿ, ಇದು ಕನಕಪುರ ರೋಡ್ 2ನೇ ಫ್ಯಾಕ್ಟ್ರಿ. ಮೊದಲನೇ ಫ್ಯಾಕ್ಟ್ರಿ ಬನಶಂಕರಿನಲ್ಲಿ 2019 ಜನವರಿಗೆ ಶುರು ಮಾಡಿದ್ವಿ. ಇದು ಇವಾಗ ಈ ಸಂಸ್ಥೆ 2020 ಅಂದರೆ ಅಕ್ಟೋಬರ್ 1ನೇ ತಾರೀಕಿಂದ ಈ ಸಂಸ್ಥೆನ ಶುರು ಮಾಡಿದ್ದೀವಿ. ಸೊ ಸರ್, ನೀವೇ ಹೇಳಿದ್ರಿ IT ಅಂದರೆ ಅದೊಂದು ವೆಲ್ ಸೆಟಲ್ಡ್ ಆಗಿದ್ರಿ ನೀವು ಆ ಜಾಬಲ್ಲಿ. ಬಟ್ ಅದನ್ನು ಬಿಟ್ಟು ನೀವು ಈ ಥರ ಸ್ವಂತ ಫ್ಯಾಕ್ಟ್ರಿ ಮಾಡ್ತೀನಿ ಅಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ರಿಯಾಕ್ಷನ್ಸ್ ಇತ್ತು, ಸಪೋರ್ಟ್ ಹೇಗಿತ್ತು, ನಿಮ್ಮ ತಂದೆ ತಾಯಿದಾಗಿರ್ಬೋದು, ನಿಮ್ಮ ವೈಫ್ದಾಗಿರ್ಬೋದು? ಈ IT ಇಂಡಸ್ಟ್ರಿ ಅನ್ನೋದು ಒಂದು ಮರೀಚಿಕೆ. ಎಲ್ರಿಗೂ ಅನಿಸುತ್ತೆ IT ಇಂಡಸ್ಟ್ರಿನಲ್ಲಿರೋರು ಸಾಕಷ್ಟು ಸಂಪಾದನೆ ಮಾಡ್ತಾರೆ, ಅವ್ರಿಗೇನು ಯೋಚನೆ ಇರಲ್ಲ, ಈ ವೆಲ್ ಸೆಟಲ್ಡ್ ಅದೇನು ನನಗೆ ಇನ್ನೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸರ್ಕ್ಯಾಸ್ಟಿಕ್ಕಾಗಿ ಹೇಳ್ತಾ ಇದ್ದೀನಿ, ಸಾರಿ ಕ್ಷಮಿಸಿ. ಯಾರೇ ಆಗಲಿ 40ನ ಆಸುಪಾಸಿನಲ್ಲಿರೋ IT ಇಂಡಸ್ಟ್ರಿಯವ್ರ ನೀವು ಮಾತಾಡಿಸಿದಾಗ ಅವರ ಮನದಾಳದ ಮಾತು ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಆ ವೆಲ್ ಸೆಟಲ್ಡ್ ಪದಕ್ಕೆ ಅವರು ಪ್ರಾಬಬ್ಲಿ ಅವರು ಅದನ್ನು ಒಪ್ಪಲ್ಲ. ಯಾಕಂದರೆ IT ನಲ್ಲಿರೋರು ಯಾವಾಗೂ ಸೆಟಲ್ ಅನ್ನೋದು ಆಗೋದೇ ಇಲ್ಲ. ಯಾವಾಗಲೂ ಅವ್ರಿಗೇನೋ ಒಂದು ತುಡಿತ ಇದ್ದೇ ಇರುತ್ತೆ, ಏನೋ ಒಂದು ಅನ್ಫುಲ್ಫಿಲ್ಡ್ ಡಿಸೈರ್ ಇರುತ್ತೆ. ದಿನಕ್ಕೆ 12ರಿಂದ 14 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9-10 ಗಂಟೆವರೆಗೂ. ಎಷ್ಟೋ ಜನ ಮನೆಗೆ ಬೆಳಗ್ಗೆ 6-6:30ಗೆ ಲಂಚ್ ಬಾಕ್ಸ್ಗಳು ತೊಗೊಂಡು ತಿಂಡಿ ತಿನ್ಕೊಂಡು 2 ಅವರ್ ಟ್ರಾಫಿಕ್ಕಲ್ಲಿ IT ಕಂಪನಿಗಳು ಸೇರಿಕೊಂಡು ಸಾಯಂಕಾಲ 9 ಗಂಟೆಗೆ ಹೊರಟು ಮನೆಗೆ 11 ಗಂಟೆಗೆ ಬಂದು ತಿರ್ಗಾ ಲ್ಯಾಪ್ಟಾಪ್ಗಳು ಓಪನ್ ಮಾಡಿಕೊಂಡು ಮೇಲ್ ಬಂತ, ನಮ್ಮ ಬಾಸಿಂದ ಫೋನ್ ಕಾಲ್ ಬಂತ, ಮೀಟಿಂಗ್ಗಳು, US ಜೊತೆ ಕಾಲು, ಇಂಡಿಯಾನಲ್ಲಿದ್ದರೆ ಅಂತೂ ನಿಮಗೆ ಇನ್ನೂ ಕಷ್ಟ. ಸೊ ಇದೊಂದು ಮರೀಚಿಕೆನೇ ಸರಿ. ಸೊ ಸರ್, ಇವಾಗ ಒಂದು ಸಂಸ್ಥೆನ ನಾವು ಹುಟ್ಟಾಕ್ತೀವಿ ಅಂದರೆ ಅದಕ್ಕೆ ಸಾವಿರಾರು ತಡೆಗಳು ಬರ್ತಾನೆ ಇರುತ್ತೆ. ಒಂದು ಪ್ರೈವೇಟ್ ಕಂಪ್ನಿ ನಾವು ಓಪನ್ ಮಾಡ್ತೀವಿ ಅಂದರೆ ಸುಮಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ನೀವು ಈ ಸಂಸ್ಥೆನ ಓಪನ್ ಮಾಡಿದಾಗ ಯಾವುದಾದ್ರೂ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿದ್ರಾ? ಇದು ಹೆಂಗೆ ಅಂದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಇವಾಗ ಒಂದು ಸಂಸ್ಥೆನ ನೀವು ಶುರು ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಿಮಗೆ ಹಣಬಲ ಇರಬೇಕು. ಇಲ್ಲ ನಿಮ್ಮ ಕೈಯಲ್ಲಿ ಹಣ ಇರಬೇಕು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ, ಅಥವಾ ಬ್ಯಾಂಕ್ ಸಾಲ ಕೊಡಬೇಕು ನಿಮಗೆ. ಈ ಸಂಸ್ಥೆಗೆ ಸ್ಪೆಸಿಫಿಕ್ಕಾಗಿ ಫುಡ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಸಬ್ಸಿಡಿಗಳು ಅಂತ ಹೇಳ್ತಾರೆ, ಬ್ಯಾಂಕ್ ಲೋನುಗಳು ಕೊಡ್ತೀವಿ ಅಂತ ಹೇಳ್ತಾರೆ.
ಮಾರ್ಟ್ಗೇಜ್ ಮಾಡಬೇಕು, ಯಾವುದಾದ್ರೂ ಅಡಮಾನ ಇಡಬೇಕು, ನಿಮ್ಮ ಪತ್ರಗಳು, ಮನೆ ಪತ್ರಗಳಾಗಲಿ, ದಾಖಲೆಗಳಾಗಲಿ ಅಡಮಾನ ಕೊಡಬೇಕು. ಬ್ಯಾಂಕ್ಗಳು ಯಾವುದು ಇವಾಗ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಯಾವುದು ಕೊಡ್ತಾ ಇಲ್ಲ. ಈ ಥರ ಒಂದು ಸಣ್ಣ ಸಂಸ್ಥೆ ಶುರು ಮಾಡೋಕ್ಕೂ ನಿಮ್ಗೊಂದು 50-60 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸೊ ಮೊದಲನೇದಾಗಿ ಚಾಲೆಂಜ್ ಬಂದು ದುಡ್ಡುದು, ಅಂದರೆ ಹಣದ ಚಾಲೆಂಜು. ನೆಕ್ಸ್ಟ್ ಬಂದು ಬ್ಯೂರೋಕ್ರಸಿ, ಅಂದರೆ ಇವಾಗ ಅಡ್ಮಿನಿಸ್ಟ್ರೇಟಿವ್, ಗೌರ್ಮೆಂಟ್ ರಿಲೇಟೆಡ್ ಲೈಸೆನ್ಸಸ್ಸು. ಚಾಲೆಂಜಸ್ಗಿಂತ ಅದೊಂದು ಸ್ವಲ್ಪ TDS ಅಂತ, ಅಂದರೆ ಲೈಸೆನ್ಸ್ಗಳು ತೊಗೊಳ್ಳೋದು. ಸಾಕಷ್ಟು ಲೈಸೆನ್ಸ್ ತೊಗೊಳ್ಬೇಕು ನೀವು. ಪ್ಯಾಕಿಂಗ್ ಲೈಸೆನ್ಸ್ ತೊಗೊಳ್ಬೇಕು, ಫುಡ್ ಲೈಸೆನ್ಸ್ ತೊಗೊಳ್ಬೇಕಾಗತ್ತೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ತೊಗೊಳ್ಬೇಕಾಗತ್ತೆ. ಇಲ್ಲಿ ನೀವು ಸಿಟಿ ಲಿಮಿಟಲ್ಲಿದ್ದರೆ ಕೌನ್ಸಿಲ್ ಅಥವಾ ಕಾರ್ಪೊರೇಷನ್ ಲೈಸೆನ್ಸ್ಗಳು ತೊಗೊಳ್ಬೇಕಾಗತ್ತೆ. ಈ ಲೈಸೆನ್ಸ್ಗಳು ಎಲ್ಲ ತೊಗೊಂಡು ನೀವು ಸಂಸ್ಥೆ ಶುರು ಮಾಡೋ ಅಷ್ಟೊತ್ತಿಗೆ 1-2 ತಿಂಗಳಾಗ್ಬಿಡುತ್ತೆ. ಈ ಲೈಸೆನ್ಸ್ಗಳು ತೊಗೊಳೋದಕ್ಕೆ ನೀವು ಮುಂಚೆನೇ ಒಂದು ಜಾಗ ನೋಡಿ ಅದಕ್ಕೆ ಅಡ್ವಾನ್ಸ್ ಮಾಡಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಎಲ್ಲ ರೆಡಿ ಇಟ್ಕೋಬೇಕು. ಇದೆಲ್ಲ ಆದಮೇಲೆ ಲೈಸೆನ್ಸ್ ತೊಗೊಳ್ಬೇಕು. ಈ ಲೈಸೆನ್ಸ್ ಎಲ್ಲ ತೊಗೊಂಡ್ಮೇಲೆ ಮೆಷಿನ್ರೀಸ್ ಎಲ್ಲ ತೊಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ತಿರ್ಗಾ ಅವ್ರನ್ನ ಕರೆಸಿ ಎಲ್ಲ ತೋರಿಸ್ಬೇಕು, ನಿಮ್ಮ ಪ್ಯಾಕಿಂಗು ಎಲ್ಲ ಏನೇನು ಮಾಡ್ತಾಯಿದ್ದೀರಿ ಅಂತ. ಚಾಲೆಂಜಸ್ಸು ಸಾಕಷ್ಟಿದೆ. ಇವಾಗ ನಮಗೆ ಒಂದು ಸಂಸ್ಥೆ ಮಾಡಿ ನಮಗಿದೊಂದು ಅಭ್ಯಾಸ ಆಗೋಗಿದೆ. ಇವಾಗ ಈ ಸಂಸ್ಥೆನ ನಾವು ಒಂದೇ ಒಂದು ತಿಂಗಳಲ್ಲಿ, ಅಂದರೆ 30 ದಿನಗಳ ಕಾಲದಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೀವಿ. ಈ ಜಾಗಕ್ಕೆ ಅಡ್ವಾನ್ಸ್ ಕೊಡೋದ್ರಿಂದ ಹಿಡಿದು ಇಂಟೀರಿಯರ್ಸು, ಮೆಷಿನ್ರಿ, ಪ್ಯಾಕಿಂಗು, ಎಲ್ಲ ಮೆಷಿನ್ಸು, ಲೈಸೆನ್ಸಸ್ಸು ಎಲ್ಲ 1 ತಿಂಗಳಲ್ಲಿ ತೊಗೊಂಡಿದ್ದೀವಿ. ಸ್ವಲ್ಪ ಕಷ್ಟ ಅನಿಸುತ್ತೆ ಮೊದಲನೇ ಸಲ ಮಾಡಿದಾಗ. ನೀವು 2ನೇದು ಅಥವಾ 3ನೇ ಸಂಸ್ಥೆ ಮಾಡೋಕ್ಕೆ ಹೋದಾಗ ನಿಮಗೆ ಅದು ಈಸಿ ಆಗಿರುತ್ತೆ. ನೇಮ್ ಸಪ್ತಮ್ ಅಂತ ಹೇಳೋದಕ್ಕೆ ಏನು ರೀಸನು? ನನ್ನ ಹುಟ್ಟೂರು ಅಥವಾ ನನ್ನ ತಂದೆಯ ಹುಟ್ಟೂರು ಸಾದಹಳ್ಳಿ ಅಂತ, ದೇವನಹಳ್ಳಿ. ಅಲ್ಲಿ ಸಪ್ತಮಾತೃಕೆಯರ ದೇವಸ್ಥಾನ ಇದೆ. 2014 ಅಂದರೆ ಸರಿಸುಮಾರು 6-7 ವರ್ಷದ ಹಿಂದೆ ನಾನು ಈ ಸಂಸ್ಥೆನ ಹುಟ್ಟಾಕಬೇಕು ಅಂತ ಅಂದ್ಕೊಂಡಾಗ ನನಗೆ ಹೊಳೆದಂಥ ಒಂದು ಹೆಸರು ಸಪ್ತಮಾತೃಕೆಯರ ದೇವಸ್ಥಾನ. ಸಪ್ತಮಾತೃಕೆಯರ ಒಂದು ಆಶೀರ್ವಾದದಿಂದ ಶುರು ಮಾಡಬೇಕು ಅಂತೇಳಿ ಸಪ್ತಮ್ ಅಂತ ಹೆಸರಿಟ್ಟೆ. ಸಪ್ತಮಲ್ಲಿ ಸಾಕಷ್ಟು ಒಂದು ಅರ್ಥಗಳು ಅಡಗಿದೆ. ಸಪ್ತ ಮಹರ್ಷಿಗಳು, 7 ದಿನಗಳು ವಾರದಲ್ಲಿ, ಆಮೇಲೆ 7 ಕಾಮನಬಿಲ್ಲಿನ ಬಣ್ಣಗಳು, ನಮ್ಮ ಸಪ್ತ ಮಾತೃಕೆಯರು, ಆಮೇಲೆ ವೆಂಕಟೇಶ್ವರ ನಮ್ಮ ಮನೆ ದೇವರು. ಸೊ ಹೀಗೆ ಸಾಕಷ್ಟು 7 ಅನ್ನೋದು ಸಾಕಷ್ಟು ಅರ್ಥಗರ್ಭಿತವಾದ ಒಂದು ಹೆಸರು. ಅದಕ್ಕೆ ಇದು ಸಪ್ತಮ್ ಅಂತ ಇಟ್ಟು. ಸರ್ ಇವಾಗ ನಿಮಗೆ ಅಂದರೆ ಸೇಲ್ಸಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಫೇಸ್ ಆಗಿದೆ? ಬಿಕಾಸ್ ಇವಾಗ ಆಲ್ರೆಡಿ ಎಷ್ಟೋ ಕಮ್ಮಿ ರೇಟಲ್ಲಿರೋ ಆಯಿಲ್ಗಳು ಸಿಗ್ತಾ ಇದೆ, ಅದಕ್ಕಿಂತ ನಿಮ್ಮಲ್ಲಿ ಗುಣಮಟ್ಟ ಆಯಿಲ್ಗಳು ಸಿಗ್ತಾ ಇದೆ. ಸೊ ಪ್ರೈಸಸಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಆಗ್ತಾ ಇದೆಯಾ? ನಾನು ಆವಾಗಲೇ ಹೇಳ್ದಂಗೆ ಗಾಣದ ಎಣ್ಣೆ ನಿಮಗೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಕಾರಣ ಏನು ಅಂತಂದರೆ ಇದು 100% ಕಚ್ಚಾ ಸಾಮಗ್ರಿ ಹಾಕಬೇಕಾಗತ್ತೆ. ಯಾವುದೇ ರೀತಿ ಮಿಕ್ಸ್ ಮಾಡಿ ಮಾಡಲ್ಲ ಎಣ್ಣೆಗಳು. ಹಾಗಂತೇಳಿ ಎಲ್ಲ ಗಾಣಗಳಲ್ಲೂ ಮಿಕ್ಸ್ ಮಾಡದೆ ಮಾಡ್ತಾರೆ ಅಂತ ಅಲ್ಲ. ದಯವಿಟ್ಟು ಯಾವುದೇ ಗಾಣಗಳಾಗಲಿ, ಯಾವುದೇ ಆಯಿಲ್ ಮಿಲ್ ಆಗಲಿ, ಪ್ಯಾಕ್ಡ್ ಆಯಿಲ್ ಇಂಡಸ್ಟ್ರಿ ಆಗಲಿ, ಎಲ್ಲ ಕಡೆ ನೀವು ಹೋಗಿ ಕೇಳಿ. ನೀವು ಆಯಿಲ್ ಮಾಡೋದನ್ನು ನಾವು ನೋಡಬೇಕು, ಯಾವ ರೀತಿ ಸಾಮಗ್ರಿ ಹಾಕ್ತೀರಾ ನಾವು ನೋಡಬಹುದಾ ಅಂತೇಳಿ. ಗ್ರಾಹಕರಾಗಿ ನಿಮಗೆ ಆ ಒಂದು ಅಥಾರಿಟಿ ಇದ್ದೇ ಇರುತ್ತೆ. ಸಾಕಷ್ಟು ಫ್ಯಾಕ್ಟ್ರಿಗಳಲ್ಲಿ ಬಿಡಲ್ಲ. ನಮ್ಮ ಫ್ಯಾಕ್ಟ್ರಿಗಂತೂ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಫ್ಯಾಕ್ಟ್ರಿ ಒಳಗೆ ಬಂದು ನೋಡಿ ನಾವು ಯಾವ ರೀತಿ ಎಣ್ಣೆ ತಯಾರಿಸ್ತಾ ಇದ್ದೀವಿ ಅಂಥೇಳಿ. ನಾನು ಹೇಳ್ದಂಗೆ 3 kg ಕಡಲೆಬೀಜ ಬೇಕು, 300-330 ರೂಪಾಯಿ ನಿಮಗೆ ಕಡಲೆಬೀಜ ಬೇಕಾಗುತ್ತೆ. ಆಫ್ ಸೀಸನ್ ಅಂದರೆ ಸೀಸನ್ ಅಲ್ಲದೆ ಇರುವಾಗ ಕಡಲೆಬೀಜ 330-340 ರೂಪಾಯಿ ಅಷ್ಟು ಕಡಲೆಬೀಜ ಬೇಕು ನಿಮಗೆ 1 ಲೀಟ್ರ್ ಎಣ್ಣೆ ತಯಾರಿಸೋಕ್ಕೆ. ಇದು ಸಾಮಗ್ರಿ ಬೆಲೆ ಮಾತ್ರ. ಪ್ರೊಡಕ್ಷನ್ ಕಾಸ್ಟು, ಪ್ಯಾಕಿಂಗ್ ಕಾಸ್ಟು ಎಲ್ಲ ಸೇರಿಸಿ, ಟ್ಯಾಕ್ಸ್ಗಳೆಲ್ಲ ಸೇರಿಸಿ ಸ್ವಾಭಾವಿಕವಾಗಿ ಎಣ್ಣೆ ಬೆಲೆ ಜಾಸ್ತಿನೇ ಇರುತ್ತೆ. ಕಡಲೆಕಾಯಿ ಎಣ್ಣೆ ನಮ್ಮಲ್ಲಿ 400 ರೂಪಾಯಿ ಇದೆ. ಸೊ 200 ರೂಪಾಯಿಗೂ ತಯಾರಿಸ್ಬೋದು ಕಡಲೆಕಾಯಿ ಎಣ್ಣೆ, 250 ರೂಪಾಯಿಗೂ ತಯಾರಿಸ್ಬೋದು, 300 ರೂಪಾಯಿಗೂ ತಯಾರಿಸ್ಬೋದು. ನೀವು ಯಾವ ರೀತಿ ಆದಂಥ ಒಂದು ಗುಣಮಟ್ಟದ ಕಚ್ಚಾ ಸಾಮಗ್ರಿನ ನೀವು ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಹಾಗೆ ನೀವು ಪ್ರೈಸ್ ವಾರ್ಸ್ ಅಂತ ಏನು ಹೇಳಿದ್ರಿ, ಸಪ್ತಮ್ ಆಗಲಿ ಅಥವಾ ಯಾವುದೇ ಒಂದು ಗಾಣದ ಆಯಿಲ್ ಇಂಡಸ್ಟ್ರಿ ಆಗಲಿ, ಫ್ಯಾಕ್ಟ್ರಿ ಆಗಲಿ, ದಯವಿಟ್ಟು ನನ್ನ ಒಂದು ಕಳಕಳಿಯ ಮನವಿ ಏನು ಅಂತಂದರೆ, ನೀವು ಈ ಪ್ಯಾಕೆಟ್ ಆಯಿಲ್ ಏನಿದೆ ಅಥವಾ ರಿಫೈನ್ಡ್ ಆಯಿಲ್ ಏನಿದೆ ಅದಕ್ಕೆ ಕಾಂಪೀಟ್ ಆಗಬೇಕು ಅಂತ ಹೇಳಿ ಗಾಣದ ಎಣ್ಣೆಯ ಏನು ಉತ್ಕೃಷ್ಟ ದರ್ಜೆ ಏನಿದೆ ಅಥವಾ ಅದಕ್ಕೆ ಆದಂಥ ಒಂದು ಮಹತ್ವ ಏನಿದೆ ಅದನ್ನು ಒಂದು ಕೆಳಮಟ್ಟಕ್ಕೆ ತರೋ ಒಂದು ಪ್ರಯತ್ನ ಮಾಡಿದೆ.
ಪ್ಯಾಕ್ಡ್ ಆಯಿಲ್ ಇಂಡಸ್ಟ್ರಿ ಅಥವಾ ರಿಫೈನ್ಡ್ ಆಯಿಲ್ ಇಂಡಸ್ಟ್ರಿಗೆ ನಾವು ಕಂಪೀಟ್ ಮಾಡಬೇಕು ಅಂಥೇಳಿ ಗಾಣದ ಎಣ್ಣೆನ 150 ರೂಪಾಯಿಗೆ ತಯಾರಿಸೋ ಒಂದು ಏನು ಒಂದು ಪರಿ ಇದೆ. ದಯವಿಟ್ಟು ಅದನ್ನು ನಿಲ್ಲಿಸಿ. ನಿಮ್ಮ ಬೆಲೆ ಎಷ್ಟಿದೆ ಅದಕ್ಕೆ ನಿಮಗೆ ಕಾಸ್ಟ್ ಪ್ರೈಸ್ ಏನಾಗ್ತಾ ಇದೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಅದಕ್ಕಿಂತ ನಿಮಗೆ ಎಷ್ಟು ಲಾಭ ಬೇಕು, ಒಂದು 5%, ಒಂದು 10%, 15% ಲಾಭ ಇಟ್ಕೊಂಡು ಮಾಡಿ, ಗ್ರಾಹಕರಿಗೆ ಹೇಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತವರೆಗೂ ನೀವು ಮನೋಹರ್ ಸರ್ ಹೇಳಿದಂಥ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ. ಕಳೆದು ಹೋದಂಥ ಇತಿಹಾಸನ ಮತ್ತೊಮ್ಮೆ ಅವರು ಸೃಷ್ಟಿಸ್ತಾ ಇದ್ದಾರೆ. ಸೊ ಎಲ್ಲರೂ ಆದಷ್ಟು ಆರೋಗ್ಯಕರವಾದ ಎಣ್ಣೆಯಲ್ಲೇ ಅಡುಗೆ ಮಾಡಿಕೊಂಡು ತಿನ್ನಿ. ಅವ್ರು ಆಗಲೇ ಹೇಳ್ದಂಗೆ ಎಲ್ಲ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋದು ಪದ ತುಂಬಾ ಚೆನ್ನಾಗಿದೆ. ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋಂಥ ಅಭ್ಯಾಸಗಳು ಯಾವುದು ಸಹ ವ್ಯರ್ಥ ಆಗಲ್ಲ. ಸೊ ಇನ್ನೊಮ್ಮೆ ನಾನು ಹೇಳ್ತಾ ಇರೋದೇನೆಂದರೆ, ಆದಷ್ಟು ಆರೋಗ್ಯಕರವಾದ ಆಯಿಲ್ಸ್ ಆಗಿರ್ಬೋದು, ಯಾವುದೇ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ತುಂಬ ಆರೋಗ್ಯಕರವಾದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತಷ್ಟು ಮಗದಷ್ಟು ಗೆಸ್ಟ್ಗಳೊಂದಿಗೆ ಇನ್ನಷ್ಟು ಕುತೂಹಲಕರವಾದ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.